Okay, so fine then. Very good morning. We'll continue with the problem only, bisection problem. Okay, start ಮಾಡಿದ್ವಲ್ಲ end ಆಗಿದ್ದಿಲ್ಲ ಅದನ್ನ ಪೂರ ಅದನ್ನ start ಮಾಡೋಣಂತೆ. Okay, I hope you have written the question. Everyone written the question? Yes, ma'am. Okay, the question is okay. The question is find the appropriate real roots of x square for x cube minus 4x minus 9 equal to 0. Okay, so quadratic equation ಕೊಟ್ಟಾನ ಇದದ್ದು ನಾವು ರೂಟ್ಸ್ ಫೈಂಡ್ ಔಟ್ ಮಾಡಬೇಕು ಬೈ ಯೂಸಿಂಗ್ ಬೈಸೆಕ್ಷನ್ ಮೆಥಡ್ ಯೂಸ್ ಮಾಡಿ ರೂಟ್ಸ್ ನ ಫೈಂಡ್ ಔಟ್ ಮಾಡಂತ ಹೇಳಕತ್ತಾನ. ಓಕೆ, ಆಮೇಲೆ ಎಷ್ಟು ಇಟರೇಷನ್ಸ್ ಫೈಂಡ್ ಔಟ್ ಮಾಡಂತ ಹೇಳೋಣ, 4 ಇಟರೇಷನ್ಸ್. ಓಕೆ, 4 ಇಟರೇಷನ್ಸ್ ನ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳೋಣ. ಓಕೆ, ಸೊ ಸೊಲ್ಯೂಷನ್ ಹೆಂಗ್ ಮಾಡಿರಿ ಜಸ್ಟ್ ರಿವೈಸ್ ಮಾಡ್ತೀನಿ ಪ್ರಿವಿಯಸ್ ಕ್ಲಾಸ್ ಇನ್ ಸೊಲ್ಯೂಷನ್ ಬಿಕಾಸ್ ಈಗ ನೆಕ್ಸ್ಟ್ ಹೇಳ್ಬೇಕಂದ್ರೆ ಬೇಕಾಗ್ತದೆ ನಿಮಗೆ. ಓಕೆ, ಏನ್ ಮಾಡಿರಿ ಈಗ ಸೊಲ್ಯೂಷನ್ ಒಳಗ? ಎನಿಬಡಿ ಇನಿಷಿಯಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರಿ. ಸ್ಟೆಪ್ 1 ಹೇಳ್ಬೋದಾ ಯಾರಾದ್ರೂ? ಸ್ಟೆಪ್ 1 ಏನ್ ಮಾಡಿರತ್ ಹೇಳ್ಬೋದಾ? ಇಲ್ಲ ಹಾ ಹೇಳ್ತೀರಾ? ಏನಂತ ಹೇಳ್ತೀರಾ? ಏನ್ ಹೇಳತ್ತೆ ಹೇಳ. ಇಟ್ಸ್ ಮೈ ಕರೆಕ್ಟ್ ಆರ್ ರಾಂಗ್? ಜಸ್ಟ್ ಸೇ. f of x madam equal to x3 minus 4x minus 9 first step madam. ಹಾ ಇಲ್ಲ, ಏನ್ ಸ್ಟೆಪ್ 1 ಒಳಗೆ ಏನ್ ಫೈಂಡ್ ಔಟ್ ಮಾಡ್ತೀಯ ಅಷ್ಟೇ ಹೇಳ ನನಗೆ, ಸ್ಟೆಪ್ಸ್ ಬೇಡ. to 0 madam. ಹಾ x equal to 0. x equal to 0 ಅದೇ ಏನ್ ಫೈಂಡ್ ಔಟ್ ಮಾಡ್ತಿ? ಅಸಂಪ್ಷನ್ ಏನ್ ಮಾಡ್ಕೋತಿ? ಅಸಂಪ್ಷನ್ ಮಾಡ್ಕೊಂಡು ಏನ್ ಫೈಂಡ್ ಔಟ್ ಮಾಡ್ತಿ? ಇಲ್ಲ ಇಂಟರ್ನಲ್ ಫೈಂಡ್ ಮಾಡ್ತೀರಿ ಮ್ಯಾಮ್. ಹಾ ವೆರಿ ಗುಡ್. ಅಸಂಪ್ಷನ್. ಹಾ ದೀಪ, ಸೊ ಏನ್ ಫೈಂಡ್ ಔಟ್ ಮಾಡ್ತೀರಿ ಇಲ್ಲಿ ನೀವು? ಇದು ಇಂಟರ್ವಲ್ಸ್ ನ ಫೈಂಡ್ ಔಟ್ ಮಾಡ್ತೀರಿ. ಓಕೆ, ಯು ಆರ್ ಅಸ್ಯೂಮಿಂಗ್ ಸಮ್ ವ್ಯಾಲ್ಯೂಸ್ ನ ಅಸ್ಯೂಮ್ ಮಾಡಿ ಇಂಟರ್ವಲ್ಸ್ ನ ಫೈಂಡ್ ಔಟ್ ಮಾಡ್ತೀರಿ. ಅದನ್ನ ಕೇಳಾಕತ್ತೀನಿ ನಾ, ಏನ್ ಫೈಂಡ್ ಔಟ್ ಮಾಡ್ತೀರ ಅಂತ. ಓಕೆ, ಸೊ ಇಂಟರ್ವಲ್ಸ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಕೋತೀರಿ? ಫಸ್ಟ್ ಇದನ್ನ f of x ಅಂತ ಹಾಕೋಬೇಕು. ಸೊ f of x equal to x cube minus 4x minus 9. ಓಕೆ, f of x equal to ಏನ್ ಹಾಕೋತೀರಿ? x cube minus 4x minus 9 ಅಂತ ಹಾಕೋತೀರಿ. ಓಕೆ, ಸೊ ಸ್ಟಾರ್ಟಿಂಗ್ ವಿ ಹ್ಯಾವ್ ಟು just a second. Starting we have to take the assumption. Initial values na assumption ಮಾಡಬೇಕು. ಸೊ ಫಸ್ಟ್ ಏನ್ ಮಾಡಾಕತ್ತೀವಿ ನಾವು ಇಲ್ಲಿ? assume x equal to madam ಹಾ ಪಿ x cube ilri madam x square minus 4x minus 9 ಐತ್ರಿ. x cube ಅದ. ಹಾ ರೀ ಮ್ಯಾಮ್, ಎಕ್ಸ್ ಕ್ಯೂಬ್ ಐತ್ರಿ ಮ್ಯಾಮ್. ಕ್ಯೂಬ್ ಅದ. ನೀ ಏನ್ ಬರ್ಕೊಂಡು ನೋಡ್ತೀರ? madam ನೀನು ಕ್ವೆಶ್ಚನ್ ದಾಗ ಸ್ವಲ್ಪ ರಾಂಗ್ ಆಗಿ. ಹಾ ಬರ್ಕೊಳ್ಳಿ. ನಮ್ x cube ಅದ, x ಸ್ಕ್ವೇರ್ ಇಲ್ಲ. ಇಟ್ಸ್ x cube. ಓಕೆ, ಸೊ ಫಸ್ಟ್ ಏನ್ ಮಾಡ್ತೀರಿ? ಅಸ್ಯೂಮ್ ಮಾಡ್ಕೋತೀರಿ x equal to 0. ಸೊ f of 0 ಏನಾಗ್ತದೆ ನಿಮ್ಗೆ? 0 cube minus 4 into 0 minus 9. 0 cube is 0, 4 into 0 is 0, minus 9, so I got as minus 9. So minus 9 is less than 0. Okay, so first assumption ಏನ್ ಮಾಡ್ಕೊಂಡಿನಿ ನಾನು? x equal to 0 ತಗೊಂಡಿನಿ. ಓಕೆ, ನೆಕ್ಸ್ಟ್ assumption ಏನ್ ಮಾಡ್ತೀರಿ? assume x equal to 1. Okay, so x equal to 1 ತಗೊಂಡು f of 1 equal to 1 cube minus 4 into 1 minus 9. Okay, 1 cube is 1, correct? Minus 4 into 1 is minus 4 minus 9. Okay, 1 minus 4 minus 9 ಆಗ್ತದೆ minus 12 ಆಗ್ತದೆ. This equal to minus 12. So minus 12 is less than 0. Okay, so ಇಲ್ಲಿ ನಾ ಎರಡು ಅಸಂಪ್ಷನ್ ಮಾಡ್ಕೊಂಡ್ರು ನನಗೆ ಪಾಸಿಟಿವ್ ನಂಬರ್ ಬಂದಿಲ್ಲ. ಎರಡು ಏನ್ ಬಂದದ? ನೆಗೆಟಿವ್ ನಂಬರ್ಸೇ ಬಂದವ. ಬಟ್ ಇಂಟರ್ವಲ್ಸ್ ಹೆಂಗಿರ್ಬೇಕು? ಒಂದ್ ನೆಗೆಟಿವ್ ನಂಬರ್ ಇರ್ಬೇಕು, ಒಂದು ಪಾಸಿಟಿವ್ ನಂಬರ್ ಇರ್ಬೇಕು. ಸೊ ನೆಕ್ಸ್ಟ್ ಅಸಂಪ್ಷನ್ ಹೋಗ್ತೀನಿ ಈಗ. ಸೊ ನೆಕ್ಸ್ಟ್ ಅಸಂಪ್ಷನ್ ಏನಾಗ್ತದೆ ಈಗ? ಅಸ್ಯೂಮ್ x equal to 2. ಓಕೆ, ಸೊ ಅಸ್ಯೂಮ್ x equal to 2. ಸೊ ಏನಾಗ್ತದೆ? f of 2 equal to 2 cube minus 4 into 2 minus 9. Okay, 2 cube is 8. Correct? 2 to the 4, 4 to the 8. 8 minus 4, sorry, 4 to the 8.
minus 9 plus 8 minus 8 cancel, so it got as minus 9 is less than 0. Okay. So ಇನ್ನ ಏನಾತ ನಿಮ್ಗೆ ಇನ್ನ ಪಾಸಿಟಿವ್ ನಂಬರ್ ಬಂದಿಲ್ಲ. ಓಕೆ, ಸೊ ಇನ್ನ ಏನ್ ಬರಾಕತ್ತದ ನೆಗೆಟಿವ್ ನಂಬರೇ ಬರಾಕತ್ತದ. ಬಟ್ ಇಂಟರ್ವಲ್ ನಾಗ ಪಾಸಿಟಿವ್ ನಂಬರ್ ನೆಗೆಟಿವ್ ನಂಬರ್ ಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ಕೊತೀನಿ ನಾನು, ನೆಕ್ಸ್ಟ್ ಅಸಂಪ್ಷನ್ ತಗೋತೀನಿ. ಅಸ್ಯೂಮ್ x equal to 3. Okay, so I have to assume x equal to 3. So f of 3 equal to 3 cube minus 4 into 3 minus 9. Okay, 3 cube, 3 3s are 9, 9 3s are 27. Okay, so 27 minus 4 3s are 12 minus 9. So 27 minus 12 minus 9 ಮಾಡ್ರಿ ಎಷ್ಟು ಬರ್ತದೆ ನಿಮಗೆ? plus 6 ಬರ್ತದೆ. 6 ಅಪ್ಪಿ 6 27 minus Yes, ma'am. 6. Okay, so it got as 6. 6 is greater than 0. Okay, so ಏನ್ ಬಂತ ಈಗ ನನಗ ಪಾಸಿಟಿವ್ ನಂಬರ್ ಬಂತ ಈಗ. ಓಕೆ, ಸೊ ಏನ್ ಮಾಡ್ಬೇಕು ಈಗ ನೀವು ಇಂಟರ್ವಲ್ ಹೆಂಗ್ ತಗೋಬೇಕಂದ್ರೆ ಒಂದ್ ಪಾಸಿಟಿವ್ ನಂಬರ್ ಒಂದ್ ನೆಗೆಟಿವ್ ನಂಬರ್ ಇಂಟರ್ವಲ್ ನಾಗ ಎರಡೇ ಇರ್ತದೆ. ಓಕೆ, ಸೊ ನಮ್ದು ಅಸ್ಯೂಮ್ಷನ್ ಎಲ್ಲಿಂದ ಕರೆಕ್ಟ್ ಅಂತಂದ್ರೆ ಅಸ್ಯೂಮ್ x equal to 2, x equal to 3 ಇವೆರಡೇ ಅಸ್ಯೂಮ್ಷನ್ ನಾನು ಇಂಟರ್ವಲ್ ದಾಗ ತಗೋತೀನಿ. ಅಂದ್ರೆ ಸೊ these two ವ್ಯಾಲ್ಯೂಸ್ ನಾನು ಇಂಟರ್ವಲ್ ನಾಗ ತಗೋತೀನಿ. ಸೊ ಏನ್ ಮಾಡ್ಕೋತೀನಿ ಈಗ ಅಂತಂದ್ರ ನೆಕ್ಸ್ಟ್ ಲೈನ್. ಓಕೆ, ಸೊ ನೆಕ್ಸ್ಟ್ ಲೈನ್ ಏನ್ ಬರೀತೀರಿ ಇಲ್ಲಿ, since root lies in ಅನ್ನೋದು. ಓಕೆ, root lies in 2, 3. since ಗಿಂತ hence ಅಂತ. ಓಕೆ, hence root lies in 2, 3. 2, 3. Okay, next thing is ಇನ್ನು ಫಸ್ಟ್ ಕಂಡೀಷನ್ ಒಳಗೆ ಇನ್ನೊಂದು ಏನದ, f of a into f of b less than 0 ಬರ್ಬೇಕು. ಸೊ ನಮ್ದು ಏನದ f of 2. ಸೊ f of 2 into f of 3 ಏನದ ನೋಡ್ರಿ, f of 2 is minus 9. ಓಕೆ, minus 9 into 6 ಎಷ್ಟಾಗ್ತದೆ? 6 9 4 is 36, 9 5 is 45, 9 6 is 54. So minus 54 is less than 0. So ಏನಾಯ್ತು ಈಗ ನಮಗ ಫಸ್ಟ್ ಕಂಡೀಷನ್ ಎಲ್ಲಾನು ಟ್ರೂ ಆತ. ತಿಳಿತಾ? ತಿಳಿತಾನ ಲಾಸ್ಟ್ ಕ್ಲಾಸ್ ನಾಗ ಹೇಳಿದ್ದೆ. ಸೊ ಈಗ ತಿಳಿತಾ? ಕ್ಲಿಯರ್ ಆಗಿದೆ? Yes, ma'am. Yes, ma'am. Please reply. I want everyone to reply here. Everyone understood? Everyone understood? Yes, madam. Others? Yes, ma'am. I want everyone to reply here. On total 16 people are present. I want all 16 to reply here. Okay, ಬರ್ಕೊಂಡಿರೋ ಬರಿಬೇಕು. ಬರ್ದೇವ್ರಿ. ಬರ್ಕೊಂಡಿರಿ. ಬರ್ದಿರಿ. ಬರಿಬೇಕನ್ನೋರು ಯಾರು? Who is that person? ಕಿರಣ? ಪವನ್ ರೀ. ಪವನ್ ಬರಿಬೇಕಾ? ಪವನ್ ಲಾಸ್ಟ್ ಕ್ಲಾಸ್ ನಾಗ ಇರ್ದಿಲ್ಲ ಅನಿಸ್ತದೆ. ಹೌದಲ್ಲ ಅಪ್ಪಿ? Yes, ma'am. ಹಾ, ಬರಿ ಫಾಸ್ಟ್ ಬರಿ. Okay, madam. Okay. ಫಾಸ್ಟ್ ಮುಗಿಸ್ರೆ ನಾ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು. ಇಲ್ಲಿಂದ ಸೊಲ್ಯೂಷನ್ ಸ್ಟಾರ್ಟ್ ಅದ. ಓಕೆ, ಸೊ ಇಲ್ಲಿಂದ ಸೊಲ್ಯೂಷನ್ ಸ್ಟಾರ್ಟ್ ಅದ. ಕ್ವಶನ್ ನೋಡ್ಕೊ, ಯಾರ ಕಡೆ ಅದ ಕೇಳ್ಕೊಂಡ್ ಬರಿ ಪವನ್. ನೀ ಲಾಸ್ಟ್ ಕ್ಲಾಸ್ ನಾಗ ಇದ್ದಿದ್ದಿಲ್ಲ. ಸೊ ಇಲ್ಲಿಂದ Yes, ma'am. this is the first step. Mute ಪವನ್. Yes, ma'am. Mute ಮಾಡಿ.
ಆಯ್ತಾ? Yes, ma'am. ಓಕೆ, ಅದರ್ಸ್ ಬರ್ಕೊಂಡಿರಲ್ಲ ಎಲ್ಲಾರು? ಬರ್ಕೊಂಡಿರಲ್ಲ ಅಳಿಸ್ಲಿ? ಹಾ ರೀ ಮ್ಯಾಮ್. ಸರಿ. Yes, ma'am. Okay, next thing is the second step here. First step ಮುಗಿತೀಗ ನಮ್ second step apply ಮಾಡ್ಬೇಕು. So second step ಏನದ ಅಂತಂದ್ರೆ we have to find out the midpoint. Okay, so midpoint ಅದಕ್ಕೆ ಏನ್ ಮಾಡ್ರಿ ಇಲ್ಲಿ ಒಂದು ಟೇಬಲ್ ಹಾಕೊಂಡ್ಬಿಡ್ರಿ. So next ಏನ್ ಮಾಡ್ಬೇಕಿಲ್ಲ, apply bisection. apply ಕಾಣತಿಲ್ಲ. ಹಾ ಕಾಣಕತ್ತಿಲ್ಲ, ಮಾಡಿ ಹೋಗಿದೆ. ನಿಮ್ ಸ್ಕ್ರೀನ್ ದ ಪ್ರಾಬ್ಲಮ್ಸ್ ನನಗೆ ಹೇಳಕ್ ಒಲ್ಲಾಗ್ಯದ ಆನ್ಲೈನ್ ಒಳಗ್. ಇಷ್ಟು ದೊಡ್ಡ ಬೋರ್ಡ್ ಅದ ನನ್ ಕಡೆ, ಖರೆ ಸ್ಕ್ರೀನ್ ಇಟ್ಟೆ ಅದ. ಇಷ್ಟೊಳಗ ಮುಗಿಸ್ಬೇಕು ನೋಡ, ಅಳಸಿ. ಓಕೆ, ರೈಟ್. ಅಪ್ಲೈ ಬೈಸೆಕ್ಷನ್ ಮೆಥಡ್. ಈಗ ಏನ್ ಮಾಡ್ಬೇಕು ನಾವು ನೆಕ್ಸ್ಟ್? ಬೈಸೆಕ್ಷನ್ ಮೆಥಡ್ ನ ಅಪ್ಲೈ ಮಾಡ್ಬೇಕು. ವಿ ಗೆಟ್, ಓಕೆ, ಸೊ ಏನ್ ಮಾಡ್ತೀರಿಲ್ಲ, ಬೈಸೆಕ್ಷನ್ ಮೆಥಡ್ ನ ಅಪ್ಲೈ ಮಾಡ್ಬೇಕು. ಸೊ ಫಸ್ಟ್ ಏನ್ ಮಾಡ್ಕೊರಿ, ಇಲ್ಲಿ ಒಂದು ಟೇಬಲ್ ಹಾಕೋರಿ ನೀವು. ಓಕೆ, ಡ್ರಾ ದ ಟೇಬಲ್ ಹಿಯರ್. ಸೊ ಈ ಟೇಬಲ್ ಒಳಗ್ ಏನೇನ್ ಇರ್ಬೇಕಂತಂದ್ರೆ, ಫಸ್ಟ್ ಇಸ್ iteration number. Okay, first column is iteration numbers ಇರ್ಬೇಕು. Second column A, third column B, fourth column C equal to A plus B divided by 2. Okay, fourth column ಅಥವಾ fifth column is f of A, f of B, f of C. ಓಕೆ, ಸೊ ಈ ತರ ಟೇಬಲ್ ಹಾಕೋಬೇಕು ನೀವು. ಈಗ ಏನ್ ಮಾಡ್ಬೇಕಂತಂದ್ರೆ ನೀವು ಮಿಡ್ ಪಾಯಿಂಟ್ ನ ಫೈಂಡ್ ಔಟ್ ಮಾಡ್ಬೇಕು. ಈಗ ಇಂಟರ್ವಲ್ ಬಂದದ್ ನಿಮಗೆ. ಓಕೆ, ಸೊ ಇಂಟರ್ವಲ್ 2,3 ಅಂತ ಬಂದದ. ಆ ಇಂಟರ್ವಲ್ ದ ಮಿಡ್ ಪಾಯಿಂಟ್ ನ ನೀವು ಫೈಂಡ್ ಔಟ್ ಮಾಡ್ಬೇಕು. ಸೊ ಫಸ್ಟ್ ಇಟರೇಷನ್ ಹಾಕೋತೀನಿ. ಸೊ ಫಸ್ಟ್ ಇಟರೇಷನ್ ಒಳಗೆ ಏನ್ ಬಂದದ, a equal to 2. ಸೊ ನಿಮ್ದು ಇಂಟರ್ವಲ್ ಬಂದದಲ್ಲ ಇದು 2,3. ಕರೆಕ್ಟಾ? ಇಂಟರ್ವಲ್ 2,3 ಬಂದದಿಲ್ಲ, ಬಂದದ ಇಲ್ಲ? ಮೇಡಮ್. Yes, ma'am. ಓಕೆ, ಸೊ ಆ ಇಂಟರ್ವಲ್ ನ ಇದನ್ನ a ಅಂತ ತಗೋತೀನಿ, ಇದನ್ನ b ಅಂತ ತಗೋತೀನಿ. ಓಕೆ, ದಿಸ್ ಇಸ್ ಯುವರ್ a ಅಂಡ್ ದಿಸ್ ಇಸ್ ಯುವರ್ b. ಓಕೆ, ಸೊ ಈ a ಏನದ 2 ಅದ, b ಏನದ 3 ಅದ. ಕರೆಕ್ಟಾ? a equal to 2 ಅದ, b equal to 3 ಅದ. ಸೊ c ಏನ್ ಮಾಡ್ತೀರಾ ಅಂತಂದ್ರೆ 2 plus 3 divided by 2. ಅದು ಇಲ್ಲಿ ಸಾಗಂಗಿಲ್ಲ. ಸೊ ಬೆಟರ್ ನೀವು ತಳಗ್ ಸ್ಟೆಪ್ಸ್ ಅಂತ ಮಾಡ್ಕೊಂಡು ಬರ್ಕೋರಿ. ಇಲ್ಲಿ ಬರೀ ನೀವು ಟೇಬಲ್ ಆಫ್ ಫಿಲ್ ಅಪ್ ಮಾಡ್ರಿ, ಏನು ಮಾಡಕ್ ಹೋಗ್ಬೇಡ್ರಿ. ಸೊ ಇಲ್ಲಿ ತಳಗ್ ಬರ್ಕೋರಿ. ಆಫ್ಟರ್ ದ ಟೇಬಲ್ ಸ್ಟೆಪ್ 1 ಅಥವಾ ಇಟರೇಷನ್ 1 ಅಂತ ಬರೀರಿ. ಓಕೆ, ಇಟರೇಷನ್ 1 ಇದ್ರಾಗ ಏನದ, a equal to 2 ಅದ, b equal to ಏನದ 3 ಅದ. ಕರೆಕ್ಟಾ? ಈಗ c equal to ಏನಾಗ್ತದ, a plus b divided by 2. ಓಕೆ, so a ಏನದ 2 ಅದ, 2 plus 3 divided by 2. 2 plus 3 divided by 2 is 2 plus 3 is 5. 5 divided by 2 is 2.5. ಕರೆಕ್ಟಾ? ಸೊ ಏನಾಗ್ತದೆ ಇಲ್ಲಿ 2.5. ಸೊ ಈ c ಏನ್ ಬಂತು ನಿಮಗೆ, c equal to 2.5 ಅಂತ. ಕರೆಕ್ಟಾ? ತಿಳಿತಾ ಇದೆ? Yes, ma'am. ರೈಟ್ ಪಾಯಿಂಟ್ ತಿಳಿತಾ? ಮೇಡಮ್ ಇನ್ನೊಮ್ಮೆ ಹೇಳ್ರಿ, ಗೊತ್ತಾಗ್ಲಿ. ಹಾ, ಸಿ ದೀಪ. ಹಾ, ಎಲ್ಲರೂ ಲಕ್ಷ ಕೊಡ್ರಿ, ನಮ್ಗೆ ಹೇಳತ್ತೀನಿ ನಾನು. ಈಗ ನಿಮ್ದ ಇಂಟರ್ವಲ್ ಬಂದದ್. ಫಸ್ಟ್ ಸ್ಟೆಪ್ ಒಳಗೆ ಇಂಟರ್ವಲ್ ತಗೊಂಡಿರಿ. ಓಕೆ, ಸೊ ಇಂಟರ್ವಲ್ ಏನ್ ಬಂದದ, 2,3 ಬಂದದ್. ಅದ್ರೊಳಗ ಇದನ್ನ a, b ಅಂತ ಮಾಡ್ಕೊರಿ. ಓಕೆ, ಸೊ a, b ಅಂತ ಮಾಡ್ಕೊರಿ. a ಅಂದ್ರೆ ಏನದ 2 ಅದ, b ಅಂದ್ರೆ ಏನದ 3 ಅದ. ಫ್ರಮ್ ಯುವರ್ ಗಿವನ್ ಇಂಟರ್ವಲ್. ನಾ ಮತ್ತೇನೋ ಎಕ್ಸ್ಟ್ರಾ ಏನು ತಗೊಂಡಿಲ್ಲ. ನಿಮ್ಗೆ ಇಂಟರ್ವಲ್ ಏನ್ ಬಂದದಲ್ಲ ಫಸ್ಟ್ ಸ್ಟೆಪ್ ನಾಗ, ಅದ್ರೊಳಗ a equal to 2 ಆತ, b equal to 3 ಆತ. ಕ್ಲಿಯರ್ ಆತ? ಇದು ಕ್ಲಿಯರ್ ಆಗ್ಯದ? ಎಸ್ ಮ್ಯಾಮ್. ಸೊ ಆ ಇಂಟರ್ವಲ್ ನಾಗ a equal to 2 ತಗೊಂಡಿನಿ. ಸೇಮ್ a equal to 2, b equal to 3. ಓಕೆ, ಜಸ್ಟ್ ಅ ಸೆಕೆಂಡ್ ಹಿಯರ್. ಅಂದ್ರೆ ನೀವು ಸ್ಟ್ಯಾಂಡ್ ಕೊಡ್ರಿ.
ಓಕೆ ಸಾರಿ ಕಂಟಿನ್ಯೂ ಮಾಡ್ರಿ. ಹಾ ಈಗ ಏನಾಯ್ತು, a equal to 2 ತಗೊಂಡಿನಿ, b equal to 3 ತಗೊಂಡಿನಿ, ಕರೆಕ್ಟ್ ಆತ. ಸೊ a equal to 2 ತಗೊಂಡಿನಿ, b equal to 3 ತಗೊಂಡಿನಿ. ಈಗ ನಿಮ್ ಮಿಡ್ ಪಾಯಿಂಟ್ ಫಾರ್ಮುಲಾ ಏನದ, c equal to a plus b divided by 2 ಅದ. ಓಕೆ, ಸೊ a plus b divided by 2, a is 2, b is 3, so 2 plus 3 divided by 2. Okay, 2 plus 3 is 5. ಬೇಕಾದ್ರೆ ಇದನ್ನ next thing ಬರ್ಕೊಳ್ಳಿ. 2 plus 3 is 5, 5 divided by 2 is 2.5. ಕರೆಕ್ಟ್ ಆತ. ಈಗ ತಿಳಿತಾ ಸಿ ವ್ಯಾಲ್ಯೂ ಹೆಂಗ್ ಬರ್ತತ್ತ? ಹಾ ರೀ ಮ್ಯಾಮ್. ಕ್ಲಿಯರ್ ಆತ? ಕ್ಲಿಯರ್ ಆಯ್ತು. ಓಕೆ, ಅದರ್ಸ್ ಎವ್ರಿವನ್ ಕ್ಲಿಯರ್? ಸಿ ಒಂದು ಮಿಡ್ ಪಾಯಿಂಟ್ ಫೈಂಡ್ ಔಟ್ ಮಾಡೋದು ಗೊತ್ತಾತ? Yes, ma'am. Yes, ma'am. Yes, ma'am. ಓಕೆ, ಸೊ ಈಗ ಏನಾಗ್ತದೆ, ಸಿ ಈಕ್ವಲ್ ಟು 2.5 ಬಂತು. ಓಕೆ, ಈಗ ನಾವು ಎಫ್ ಆಫ್ 2 ಮಾಡ್ಬೇಕು. ಸೊ ಎಫ್ ಆಫ್ 2 ಆಲ್ರೆಡಿ ಮಾಡಿರ್ ನೋಡ್ರಿ. ಅಂತಂದ್ರೆ ಏನಂದ್ರೆ ಫಂಕ್ಷನ್ ಎಫ್ ಆಫ್ 2 ಈಕ್ವಲ್ ಟು -9 ಬಂದದ. ಆ ಈಕ್ವೇಶನ್ ಒಳಗೆ ಹಾಕಿರಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಜಾಗ ಬಂದ್ ಸಾಲಂಗಿಲ್ಲ. ಹಾ ಇಲ್ಲಿ ನೋಡ್ರಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಏನ್ ಮಾಡಿರಿ, ಎಕ್ಸ್ ಕ್ಯೂಬ್ ಮೈನಸ್ 4x minus 9. Okay, so a equal to 2 ಅದ. f of a ಅಂದ್ರೆ ಏನದ, a equal to 2 ಅದ. Okay, so f of 2 ಅಂದ್ರೆ ಏನದ, 2 cube minus 4 into 2 minus 9. so ಇದು ಮಾಡಿದ್ರಾಗ ನಿಮ್ಗೆ ಏನ್ ಬಂತು ಆನ್ಸರ್, -9 ಬಂದದ್ ನೋಡಿ. ನಾಳೆ ಮಾಡಿರಿ ಫಸ್ಟ್ ಸ್ಟೆಪ್ದಾಗ, ಕರೆಕ್ಟ್? ಫಸ್ಟ್ ಸ್ಟೆಪ್ದಾಗ ಮಾಡಿರಿದೆ f of 2. Yes, ma'am. Okay, so Yes, ma'am. f of 2 ಮಾಡಿರಿ, ಏನ್ ಬಂದದ -9. f of 2 ಯಾಕೆ ಮಾಡ್ಬೇಕಂದ್ರೆ a equal to ಏನದ 2 ಅದ ನಮಗ್. ಓಕೆ, ಸೊ a equal to 2 ಅದ. ಸೊ f of 2 ಅಂದ್ರೆ ಏನದ ನಮ್ಗ -9. ಇದನ್ನ ಡೈರೆಕ್ಟ್ಲಿ ಬರ್ಕೋತೀನಿ ನಾ. ಓಕೆ, ಇಲ್ಲ ಅಂತಂದ್ರೆ ಇಲ್ಲೇ ನೀವು ಸ್ಟೆಪ್ ನಾಗ ಇನ್ನೊಮ್ಮೆ ಮಾಡ್ಬೋದು. ಆಲ್ರೆಡಿ ಈಗ ಮ್ಯಾಲ್ ಮಾಡಿದ್ದದ, ಅದಕ್ಕೆ ನಾ ಇಲ್ಲ ಡೈರೆಕ್ಟ್ ಬರ್ತೀನಿ -9 ಅಂತೆ. ಓಕೆ, ಸಿಮಿಲರ್ಲಿ b ಅದ. b ಅಂದ್ರೆ ಏನದ 3 ಅದ. ಸೊ f of 3 ಮಾಡಿರಿ ನೀವು, ಮಾಲೆ ಮಾಡಿರಿ. ಓಕೆ, ಸೊ f of 3 ಏನ್ ಬಂದದ ನಿಮಗ, 3 ಕ್ಯೂಬ್ minus 4 into 6. minus 9. Okay, so 3 cube ಏನದ, ಇದು ಮಾಡಿದ್ರೆ 27. ಹಾ ಡೈರೆಕ್ಟ್ ಮಾಡಿರಿ ನೀವು ಮೇಲೆ. ಓಕೆ, ಇದು ಮಾಡಿದ್ರೆ ಹಾ ರೀ, 6 ರೀ. 6 ಬಂದದ ವ್ಯಾಲ್ಯೂ. ಸೊ ಇಲ್ಲಿ ನಾ ಏನ್ ಬರ್ಕೊತೀನಿ, ಡೈರೆಕ್ಟ್ಲಿ 6 ಅಂತಾನೆ ಬರ್ಕೊಂಡ್ಬಿಡ್ತೀನಿ. ಕ್ಲಿಯರ್ ಆತಾ? ಕ್ಲಿಯರ್ ಆತಾ? f of a and Yes, f of ma'am. b, everyone? Yes ma'am. Everyone clear? f of a and f of b ಕ್ಲಿಯರ್ ಆಗಿದೆ ಎಲ್ಲರಿಗೂ? Please reply. Ma'am. Others? Okay. Yes, ma'am. ಹಾ ಓಕೆ, ಸೊ ಈಗ ಏನ್ ಮಾಡ್ಬೇಕು ನಾವು, ಎಫ್ ಆಫ್ ಸಿ ಮಾಡ್ಬೇಕು ಅಷ್ಟೇ. ಸೊ ಎಫ್ ಆಫ್ ಸಿ ಏನ್ ಬಂದದ ನಿಮಗೆ 2.5 ಬಂದದ. ಸೊ ಎಫ್ ಆಫ್ ಸಿ ಏನದ 2.5. ಇಲ್ಲಿ ಈಗ ನೀವು ಏನ್ ಮಾಡ್ತೀರಿ, ಇದೇ ಫಂಕ್ಷನ್ ಒಳಗೆ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಎಫ್ ಆಫ್ 2.5. ಓಕೆ, ಸೊ 2.5 ಅಂತಂದ್ರೆ ಏನ್ ಬರ್ತದೆ ನಿಮಗೆ, 2.5 whole cube minus 4 into 2.5 minus 9. ಓಕೆ, ಕರೆಕ್ಟ್. ಇದೇ ಫಂಕ್ಷನ್ ಒಳಗೆ ಏನ್ ಹಾಕೋತೀರಿ, 2.5 whole cube. ಸೊ ಇದು ಸೊಲ್ಯೂಷನ್ ಮಾಡಿದಾಗ ಇಫ್ ಯು ಹ್ಯಾವ್ ಸಿಂಪಲ್ ಕ್ಯಾಲ್ಕುಲೇಟರ್ ಯು ಕ್ಯಾನ್ ಡೂ. ನಾ ಡೈರೆಕ್ಟ್ಲಿ ಆನ್ಸರ್ ಬರಿಲ್ಲ, ಇದು ಸೊಲ್ಯೂಷನ್ ಮಾಡಿದಾಗ ನಿಮಗೆ ಏನ್ ಬರ್ತದೆ ಅಂತಂದ್ರೆ -3.75. Yes ಮಾಡ್ತೀರಾ ಇದನ್ನ? ಏನ್ ಮಾಡ್ಲು? ಮಾಡ್ತೀವಿ. ಮಾಡ್ತಿರಲ್ಲ, ಎಲ್ಲಾರು ಮಾಡಬೇಕ. ಏನ್ ಮಾಡ್ಸ ಬಿಡ್ಲು? ಮಾಡ್ಸೇ ಬಿಡ್ರಿ. ಹಾ ಗೊತ್ತಿತ್ತು, ನಾ ಕಿರಣ್ ಇದೆ ಹೇಳ್ತಾನಂತ ನಾ ಎಕ್ಸೆಪ್ಟ್ ಮಾಡಿದ್ದೆ. ಕ್ಯಾಲ್ಕುಲೇಟರ್ ಅದಿಲ್ಲ, ಮೊಬೈಲ್ ಅದಿಲ್ಲ ಕೈಯಾಗ? ಹಾ ಓಕೆ, ಐತ್ರಿ ಮೇಡಮ್. into 2.5 into 2.5 ಏನಾಗ್ತದಿಲ್ಲ, 5 7.5 ma'am. ಇಲ್ಲ ಪಿ 2.5 into just a second, 2.5 into 2.5 into 2.5 15.625. 15.625 minus 2 into, sorry, 4 into 2.5, 4 into 2.5 10 ma'am. 10 minus 9. Okay, next ಇದನ್ನ ಮಾಡ್ರೆ 15.625 minus 10 minus 9 ಎಷ್ಟು ಬಂತು, -3.375 ಬಂತ ಆನ್ಸರ್?
ಹಾ ರೀ ಮ್ಯಾಮ್. minus 3.375. ಓಕೆ, ಸೊ ಇದು ಇಟರೇಷನ್ ಆದ್ಮೇಲೆ ಕಂಟಿನ್ಯೂಸ್ ಇದು ಬರೀರಿ. ಇಲ್ಲ ನಂಗೆ ಜಾಗ ಅದ ಬಟ್ ನಿಮ್ಗೆ ಕಾಣಿಸಂಗಿಲ್ಲ, ಫಿಲ್ ಮಾಡಿ ನಾನು. ಸೊ ಇದನ್ನ ಏನ್ ಬರೀತೀರಿ, ಇದು ಇಟರೇಷನ್ 1 ಅಂತ ಬರ್ತಿರಲ್ಲ. ಸೊ ಇದಾದ್ಮೇಲೆ ಇದು ಕಂಟಿನ್ಯೂ ಬರೆದ್ಬಿಡು. ಇದು ತಿಳಿದ್ರೆ ಎಸ್ ಮೇಡಮ್. ಎಸ್ ಮ್ಯಾಮ್. ಏನಾಯ್ತು, ಫಸ್ಟ್ ಇಟರೇಷನ್ ಒಳಗೆ ನಮ್ಗೆ ಎಲ್ಲಾ ವ್ಯಾಲ್ಯೂಸ್ ಬಂದು ಈಗ. ಓಕೆ, ಬರ್ಕೊಳ್ಳಿ ಫಸ್ಟ್ ಇಟರೇಷನ್. ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳ್ತೀನಿ ನಾನು. ಇದೊಂದು ಬರ್ಕೊಳ್ಳಿ ಫಸ್ಟ್ ಇಟರೇಷನ್. ಇಲ್ಲೊಂದ್ ಸ್ವಲ್ಪ ಅದ, ಆಮೇಲೆ ಇದು ಬರ್ದಿರಿ ತೆಳಗಿಂದ. ಫಸ್ಟ್ ಇದು ಬರ್ಕೋರಿ. ಮೇಡಮ್ ಇನ್ನ ಬರ್ದಿಲ್ರಿ. ಹಾ ಬರೀರಿ, ಫಸ್ಟ್ ಇದು ಬರ್ಕೋರಿ. ಇದಾದ್ಮೇಲೆ ಹೇಳ್ರಿ ಆ ಕಡೆಯಿಂದ ಬೋರ್ಡ್ ತಿರುಗಿಸಿ ಲ್ಯಾಪ್ಟಾಪ್. ಹಾ ರೀ. ಮ್ಯಾಮ್ ಸ್ಕ್ರೀನೇ ಕಾಣಿಸಲ್ತ್ರಿ. ಸಾಕು. Now it is clear, ma'am. ಹಾ ಬರೀ, ಫಾಸ್ಟ್ ಬರೀ. ಮ್ಯಾಮ್ FFC ಮತ್ತೆ ಇನ್ನೊಮ್ಮೆ ಹೇಳ್ರಿ. ಸಾಕು. ಎಲ್ಲ ಹೋಗಿದ್ದಿ? ನೆಟ್ವರ್ಕ್ ಇಶ್ಯೂ ಅದ ರೀ, ಅದ ಏನೋ ಕೇಳಿಸ್ಲಿಲ್ರಿ. ಹಾ ಇದು ಬರ್ಕೋ, ಹೇಳ್ತೀನಿ. ಅಕ್ಕ ಟರ್ನ್ ಮಾಡ್ದಾಗ ಹೇಳ್ತೀನಿ, ಬರ್ಕೋ. ಇಟರೇಷನ್ 1 ಇಂದ ಬರ್ಕೋ, ನಾ ಹೇಳ್ತೇನೆ. ಮತ್ತ ಆ ಕಡೆ ಸ್ಕ್ರೀನ್ ಟರ್ನ್ ಮಾಡ್ಬೇಕಾ ಅದಕ್ಕೆ. ಜಲ್ದಿ ಬರ್ಕೋರಿ, ಟೈಮ್ ಆಗ್ತದೆ. ನೆಕ್ಸ್ಟ್ ಕ್ಲಾಸ್ ಯಾರ್ದಿದೆ ನಿಮ್ಗೆ? ಇಂಗ್ಲಿಷ್ ಅಲ್ಲ? ಹಾ ರೀ ಮೇಡಮ್. ಇಂಗ್ಲಿಷ್ ಸರಿ. ನಂದು CC ಕ್ಲಾಸ್ ಇದೆ, ಸರ್ ತಗೋತಾರೆ ಅಂತ ಕೇಳ್ತಿದ್ಲ. ಬರ್ಕೋರೆ. ಇದಾತ ಬರೆದೆ? ಆಗೈತ್ರಿ ಮೇಡಮ್. ಎಸ್ ಮ್ಯಾಮ್. ಓಕೆ, ನೋ ಮ್ಯಾಮ್. ಹಲೋ ಸರ್, ಗುಡ್ ಮಾರ್ನಿಂಗ್. ಹಲೋ ಸರ್, WP ಕಂಟಿನ್ಯೂ ಮಾಡ್ತೀರೇನ್ರಿ ಸರ್? ನಂಗಿಲ್ಲಿ NS ಪ್ರಾಬ್ಲಮ್ ಚಾಲು ಮಾಡೀನಿ, ಎಂಡ್ ಆಗಿಲ್ಲ. ನಂಗೆ ಇನ್ನ ಒಂದು half an hour ಬೇಕು. ಹಾ ಅದು ದೊಡ್ಡದ ಪ್ರಾಬ್ಲಮ್. ಇದು ಸೆಕೆಂಡ್ ಕ್ಲಾಸ್ ಇನ್ನ ಮುಗಿಬಾರ್ದು ನಾನು. ಅದಕ್ಕೆ ಎಕ್ಸ್ಟ್ರಾ ಕಂಟಿನ್ಯೂ ಮಾಡ್ಬೇಕಾಗಿತ್ತ, ಅದಕ್ಕೆ ನಾನು. ಇದು ಸೆಕೆಂಡ್ ಕ್ಲಾಸ್ ಕರೆ, ಒಂದೇ ಪ್ರಾಬ್ಲಮ್ ಆಗ್ತಿರ್ತೀನಿ ನಾನು. ನಾ ಇಲ್ಲಿ ಇನ್ನೊಂದು 10 ನಿಮಿಷ ಕಂಟಿನ್ಯೂ ಮಾಡ್ತೀನಿ ಕರೆ. ನಂಗೆ ಅಲ್ಲಿ ಮತ್ತೆ ಇದು BA ಕ್ಲಾಸ್ ಅದು. ಓಕೆ, ಮುಗಿಯಂಗಿಲ್ಲ ಸರ್ ನಂಗಿಲ್ಲ 10 ನಿಮಿಷ ಆದ್ರು. ಈಗಿನ ಫಸ್ಟ್ ಇಟರೇಷನ್ ಆಗ್ಯದ ನಂದಿನ 3 ಇಟರೇಷನ್ ಅದ. ಇದು ಸೆಕೆಂಡ್ ಕ್ಲಾಸ್, ಇದು ಮುಗಿಯಾಕತ್ತಿಲ್ಲ ನಾನು. ಆಯ್ತು ನೋಡೋಣ. ಲಾಸ್ಟ್ ಅವರ್ ಖಾಲಿ ಅದಿರಿನ? ಅಂದ್ರೆ ಲಾಸ್ಟ್ ಅವರ್ ಅಡ ತಗೊಂಡ್ರ ಅಂದ್ರೆ ನಾವು ಇವ್ರಿಗೆ ಮತ್ತೆ 11 to 12 ತನಕ ತಗೋತೀನಿ. ಅದಕ್ಕೆ ಅಡ ಅದರಿ. ವರ್ಷನ್ ಬರ್ಲಿ. ಓಕೆ, ಅಲ್ಲಿ ಯಾರಿಗನ ಅರೇಂಜ್ ಮಾಡ್ಕೊತೇನೆ ಅಂತ ನೋಡ್ತೇನಂತೆ. ಅಲ್ಲಿ ಯಾರಿಗನ ಅರೇಂಜ್ ಆತಂದ್ರೆ ಇದು ಇವ್ರಿಗೆ ಕಂಟಿನ್ಯೂ ಮಾಡಿ ಮುಗಿಸ್ತಿದ್ದೆ. ಓಕೆ ಸರ್.
ಓಕೆ ಸೊ ಸಾಗರ್ ನೋಡಿಲ್ಲ ಎಫ್ ಆಫ್ ಎಕ್ಸ್ ಅಂದ್ರೆ ಈಗ ಆಲ್ರೆಡಿ ಎಫ್ ಆಫ್ ಎ ಮಾಡಿದ್ದೆ ಓಕೆ ಮ್ಯಾಲ್ ಮಾಡಿದ್ ಫಸ್ಟ್ ಇಟರೇಷನ್ ಇದು ಇಂಟರ್ವಲ್ ಫೈಂಡ್ ಔಟ್ ಮಾಡ್ಬೇಕ ಮ್ಯಾಲ್ ಮಾಡಿದ್ ಎಫ್ ಆಫ್ ಎ ಏನದ -9 ಇದೆ ಓಕೆ ಸೊ ಎಫ್ ಆಫ್ ಬಿ ಏನದ 6 ಇದೆ ಓಕೆ ಮ್ಯಾಗಿನ್ ಗೊತ್ತಾಗೈತೆ ನಿಮಗೆ ಓಕೆ ಸೊ ಎಫ್ ಆಫ್ ಸಿ ಏನ್ ಬಂದದ ಹೊಸ ವ್ಯಾಲ್ಯೂ ಬಂದದ 2.5 ಸೊ ಈ 2.5 ನ ನಿಮ್ ಗಿವನ್ ಕ್ವಾಡ್ರಾಟಿಕ್ ಇಕ್ವೇಶನ್ ಹಾಕೋರಿ ಸೊ ಏನದ ಎಫ್ ಆಫ್ 2.5 ಹೋಲ್ ಕ್ಯೂಬ್ -4 into 2.5 -9 so ಇದು ಸಾಲ್ವ್ ಮಾಡಕ್ 2.5 whole cube is 15.625 -4 into 2.5 is 10 -9 so ಇದು ಸಾಲ್ವ್ ಮಾಡಿದಾಗ ಏನ್ ಬಂತು -3.375 ತಿಳಿತಾ ಸಾಗರ್ Yes, ma'am. ಓಕೆ ಸೊ ಅದನ್ನ ಈಗ ನಾವು ಇಲ್ಲಿ ಬರ್ಕೊಂಡೇವು ಓಕೆ ಸೊ ನೆಕ್ಸ್ಟ್ ಈಗ ಏನ್ ಮಾಡ್ತೀರ ಅಂತಂದ್ರೆ ಸೆಕೆಂಡ್ ಇಟರೇಷನ್ ಮಾಡ್ಕೋಬೇಕು ಈಗ ನೀವು ನಿಮಗ ಆಲ್ರೆಡಿ ಕ್ವಶನ್ ಕೊಟ್ಟಾನ 4 ಇಟರೇಷನ್ಸ್ ಕ್ಯಾರಿ ಔಟ್ ಮಾಡ್ ಅಂತ ಕೊಟ್ಟಾನ ಸೊ ನೀವು ಕಂಪಲ್ಸರಿ 4 ಇಟರೇಷನ್ ಮಾಡಬೇಕು ಓಕೆ ಒಂದೊಂದ್ ಕ್ವಶನ್ ಆಗ ಏನ್ ಕೊಟ್ಟಿರ್ತಾನ ಅದು ನೆಕ್ಸ್ಟ್ ಕ್ವಶನ್ ಹೇಳ್ತೀನಿ ಈ ಸದ್ಯಕ್ಕೆ ಏನ್ ಕೊಟ್ಟಾನವ 4 ಇಟರೇಷನ್ಸ್ ಮಾಡಂತೆ ಕ್ವಶನ್ ಕೊಟ್ಟಾನ ಕ್ಲಿಯರ್ ಅದ ಕ್ವಶನ್ Yes, ma'am. ಕ್ಯಾರಿ ಔಟ್ ದ 4 ಇಟರೇಷನ್ಸ್ ಅಂತ ಕರೆಕ್ಟ್ ಈಗ ನಾವೇನ್ Yes, ma'am. ಕಂಪಲ್ಸರಿ 4 ಇಟರೇಷನ್ಸ್ ನಾವು ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು ಒಂದೊಂದ್ ಕ್ವಶನ್ ಹಂಗ ಏನು ಕೊಟ್ಟಿರಲ್ಲ ಅವಾಗ ಏನ್ ಮಾಡ್ಬೇಕಂತ ಹೇಳ್ತೀನಿ ನೆಕ್ಸ್ಟ್ ಕ್ವಶನ್ ಹಂಗದ ಅವಾಗ ಅದ ಹೇಳ್ತೀನಿ ಬಟ್ ಈಗ 4 ಇಟರೇಷನ್ಸ್ ಕಂಟಿನ್ಯೂ ಮಾಡ್ರಿ ಅಂತ ಹೇಳಕತ್ತಾನ ಈಗ 4 ಇಟರೇಷನ್ಸ್ ನಾವ್ ಏನ್ ಮಾಡ್ಬೇಕು ಈಗ ಸೆಕೆಂಡ್ ಇಟರೇಷನ್ ಹೋಗ್ಬೇಕು ಸೊ ಸೆಕೆಂಡ್ ಇಟರೇಷನ್ ನಾಗ ಏನ್ ತಗೋತೀರಿ ಓಕೆ ದ ಕ್ವಶನ್ ಈಸ್ ಸೆಕೆಂಡ್ ಇಟರೇಷನ್ ನಾಗ ಏನ್ ತಗೋತೀರಿ ಈಗ ಯಾರಾದ್ರೂ ಹೇಳ್ಬೋದಾ ಸಿ ದ ಕಂಡೀಷನ್ 3 ನಿನ್ನೆ ಬರ್ಸಿದ ಕಂಡೀಷನ್ 3 ಅದ ನೋಡ್ರಿ ಎಫ್ ಆಫ್ ಎ ಇಂಟು ಎಫ್ ಆಫ್ ಸಿ ಥರ್ಡ್ ಕಂಡೀಷನ್ ನೋಡಿರಿ CB ಮಾಡ್ಬೇಕಂತ ಸೊ ಥರ್ಡ್ ಕಂಡೀಷನ್ ಏನದ ಅಂತಂದ್ರೆ ಈಗ ನಿಮಗ ಮಲ್ಟಿಪ್ಲೈ ಮಾಡ್ಬೇಕು ಈಗ ನಾವು ಏನೇನ್ ಮಲ್ಟಿಪ್ಲೈ ಮಾಡ್ಬೇಕು ಫಸ್ಟ್ ಎಫ್ ಆಫ್ ಎ ಇಂಟು ಎಫ್ ಆಫ್ ಸಿ ಕಂಟಿನ್ಯೂ ಮಲ್ಟಿಪ್ಲೈ ಮಾಡಿ ಓಕೆ ಸೊ ಎಫ್ ಆಫ್ ಎ ಏನದ -9 ಅದ ಇಂಟು ಎಫ್ ಆಫ್ ಸಿ ಏನದ ದಿಸ್ ಒನ್ -3.375 ಏನಾಗ್ತದೆ ನೋಡ್ರಿ 9 into -3.375 30 ಬರ್ತದೆ 30.375 ಅಂತ ಓಕೆ ನೆಕ್ಸ್ಟ್ ಎಫ್ ಆಫ್ ಏನದ ಎಫ್ ಆಫ್ ಎ ಇಂಟು ಎಫ್ ಆಫ್ ಸಿ ಮಾಡ್ಬೇಕಾ ಇಲ್ಲ ಏನದ ನೆಕ್ಸ್ಟ್ ಎಫ್ ಆಫ್ ಸಿ ಇಂಟು ಎಫ್ ಆಫ್ ಬಿ ಎಫ್ ಆಫ್ ಸಿ ಇಂಟು ಎಫ್ ಆಫ್ ಬಿ ಸೊ ಎಫ್ ಆಫ್ ಸಿ ಏನದ -3.375 ಇಂಟು ಎಫ್ ಆಫ್ ಬಿ ಏನದ 6 ಮಾಡ್ರಿ -3.375 ಇಂಟು -20.25. ಏನ್ ಬರ್ತದಪ್ಪಿ -3 -1 ನಿಮಿಷ -3.375 ಇಂಟು 6 -20.25 ಕರೆಕ್ಟ್ ಓಕೆ ಸೊ Yes, ma'am. ಲೆಸ್ ದನ್ 0 ಯಾವ್ದದ Ma'am, screen ಸ್ವಲ್ಪ ಕೆಳಗ್ ಮಾಡಿ. ಓಕೆ ಈಗ ಇವೆರಡರ ಒಳಗೆ ಲೆಸ್ ದನ್ 0 ಯಾವ್ದದ ಲೆಸ್ ದನ್ 0 F of C into F of B. This is less than 0 ಕರೆಕ್ಟ್ Yes, ma'am. ಮನೆ Yes, ವರ್ಕಿಂಗ್ ಪ್ರೊಸೀಜರ್ ಬರ್ಸಿನ್ ನೋಡ್ರಿ ಅದ ಥರ್ಡ್ ಸ್ಟೆಪ್ ನೋಡ್ರಿ ಫಸ್ಟ್ ಥರ್ಡ್ ಸ್ಟೆಪ್ ನಾಗ ಏನ್ ಮಾಡಾಕತ್ತೀರಿ ಎಫ್ ಆಫ್ ಎ ಇಂಟು ಎಫ್ ಆಫ್ ಸಿ ಮಾಡಾಕತ್ತೀರಿ ಆಮೇಲೆ ಎಫ್ ಆಫ್ ಸಿ ಇಂಟು ಎಫ್ ಆಫ್ ಬಿ ಮಾಡಾಕತ್ತೀರಿ ಇವೆರಡರ ಒಳಗ್ ನನಗೆ ಈಗ ಲೆಸ್ ದೆನ್ ಯಾವ್ದಿದೆ ಇದು ಅದ ಓಕೆ ಸೊ ಲೆಸ್ ದೆನ್ ಏನದ ಇದು ಅದ ಸೊ ಈಗ ನಿಮ್ದು ಇಟರೇಷನ್ ಏನಾಗ್ತದೆ ಇಟರೇಷನ್ ಲೈಸ್ ಬಿಟ್ವೀನ್ ಸಿ ಬಿ ಅಂತ ಹೇಳ್ಬೋದು ಸೊ ಇಟರೇಷನ್ ಲೈಸ್ ಬಿಟ್ವೀನ್ ಸಿ ಬಿ ಸೊ ಈಗ ಏನಾಗ್ತದೆ ಎ ಈಕ್ವಲ್ ಟು ಸಿ ಆಮೇಲೆ ಬಿ ಈಕ್ವಲ್ ಟು ಬಿ ಸೊ ಈಗ ಸಿ ಏನದ ಸಿ ಇಸ್ -3.375 ಬಿ ಏನದ 6 ಅದ ಸೊ ಈಗ ಎ ಈಕ್ವಲ್ ಟು ಏನಾಗ್ತದೆ -3.375 ಬಿ ಈಕ್ವಲ್ ಟು 6 ತಿಳಿತಾ ಇದು ಥರ್ಡ್ ಸ್ಟೆಪ್ ತಿಳಿತಾ ಇದು ತಿಳಿತಾ ನಮ್ ಇನ್ನೊಂದ್ಸಲ ಹೇಳ್ರಿ ಸ್ಟಕ್ ಆಗತಿ ಗೊತ್ತಾಗ್ತಿಲ್ಲ ನನಗ
ಸೊ ನೋಡ್ರಿ ಫಸ್ಟ್ ನೀವು ಈಗ ಫಸ್ಟ್ ಇಟರೇಷನ್ ಒಳಗ ನಿಮ್ಗೆ ಇಂಟರ್ವಲ್ಸ್ ಬಂದಾವ್. ಓಕೆ, ಈ ಇಂಟರ್ವಲ್ಸ್ ನ ಎಫ್ ಆಫ್ ಎ ಎಫ್ ಆಫ್ ಬಿ ಅಂದ್ರೆ ಎ ಕಮಾ ಬಿ ಅಂತ ತಗೊಂಡು ಮುಂದಿಂದೆಲ್ಲ ಕ್ಯಾರಿ ಔಟ್ ಮಾಡಿರಿ. ಈಗ ನೆಕ್ಸ್ಟ್ ಕ್ವಶನ್ ಅಂದ್ರೆ ಎ ಏನ್ ತಗೋಬೇಕು ಬಿ ಏನ್ ತಗೋಬೇಕು ಗೊತ್ತಿಲ್ಲ ಈಗ, ಕರೆಕ್ಟಾ? ಈಗ ಎ ಏನ್ ತಗೋಬೇಕು ಬಿ ಏನ್ ತಗೋಬೇಕು ನಮ್ಗೆ ಗೊತ್ತಾಗತ್ತಿಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ವರ್ಕಿಂಗ್ ಪ್ರೊಸೀಜರ್ ಒಳಗ್ ಥರ್ಡ್ ಸ್ಟೆಪ್ಸ್ ಬರ್ತೀನಿ ನಾನು. ಥರ್ಡ್ ಸ್ಟೆಪ್ ಏನದ ಅಂತಂದ್ರೆ ವಿ ಹ್ಯಾವ್ ಟು ಕ್ಯಾರಿ ಔಟ್ ಎಫ್ ಆಫ್ ಎ ಇಂಟು ಎಫ್ ಆಫ್ ಸಿ. ಓಕೆ, ಆಮೇಲೆ ಎಫ್ ಆಫ್ ಸಿ ಇಂಟು ಎಫ್ ಆಫ್ ಬಿ. ಓಕೆ, ಎಫ್ ಆಫ್ ಎ ಇಂಟು ಎಫ್ ಆಫ್ ಸಿ ಮತ್ತೆ ಎಫ್ ಆಫ್ ಸಿ ಇಂಟು ಎಫ್ ಆಫ್ ಬಿ ಕ್ಯಾರಿ ಔಟ್ ಮಾಡ್ಬೇಕು. ಓಕೆ, ಸೊ ಇವೆರಡರೊಳಗೆ ಏನದ ಲೆಸ್ ದನ್ 0 ಇದು ಅದ, ಇದು ಗ್ರೇಟರ್ ದನ್ 0 ಅದ. ಓಕೆ, ಇದು ನಮ್ಗೆ ಆನ್ಸರ್ ರಾಂಗ್ ಅದ ಅಂದ್ರೆ ಇದನ್ನ ತಗೋಕ್ ಬರಂಗಿಲ್ಲ, ನಮಗ್ ಫಸ್ಟ್ ಕಂಡೀಷನ್ ತಗೋಕ್ ಬರಂಗಿಲ್ಲ. ಸೊ ಲೆಸ್ ದನ್ 0 ಏನ್ ಬಂದದ, ಇದು ಬಂದದ -20.25. ಓಕೆ, ಸೊ ಈಗ ಏನಾಗ್ತದೆ ನಿಮ್ಗ ಆ ಸ್ಟೆಪ್ ಒಳಗೆ ಕಂಟಿನ್ಯೂ ಮಾಡ್ರಿ. ಏನಾಗ್ತದೆ ಈಗ ಅಂತಂದ್ರೆ ಲೈಸ್ ಬಿಟ್ವೀನ್ ರೂಟ್ಸ್ ಲೈಸ್ ಬಿಟ್ವೀನ್ ಸಿ ಕಾಮಾ ಬಿ. ಓಕೆ, ಆಮೇಲೆ ಏನ್ ಅಸೈನ್ ಮಾಡ್ಬೇಕು, ಎ ಈಕ್ವಲ್ ಟು ಸಿ ಬಿ ಈಕ್ವಲ್ ಟು ಬಿ ಮಾಡ್ಬೇಕು. ಸೊ ಸಿ ಏನದ -3. ಸಿ ಇಸ್ ಯುವರ್ ದಿಸ್ ಒನ್ -3.375 ಪ್ಲಸ್ ಸಿ ಏನದ 2.5 ಅದಲ್ಲ, ಸಾರಿ ಸಿ 2.5 ಅದ. ಸಿ ನೋಡಲ್ಲ ಯಾರು, ಸಿ ಏನದ 2.5 ಅದ, ಬಿ ಏನದ 3 ಅದ. ಅದಕ್ಕೇನು ಅಂತ ಹೇಳಂದಿರಿ ಹಾ ಸಿ ಏನದ 2.5 ಅದ, ಬಿ ಏನದ 3 ಅದ. ಸೊ ಈಗ ನಮ್ಗೆ ಎ ಈಕ್ವಲ್ ಟು ಏನಾಗ್ತದೆ 2.5 ಆಗ್ತದೆ, ಬಿ ಈಕ್ವಲ್ ಟು ಏನಾಗ್ತದೆ 3 ಆಗ್ತದೆ. ಸೊ ಈಗ ನಾವ್ ಇಲ್ಲಿ ಟೇಬಲ್ ಒಳಗ, ಓಕೆ, ಈಗ ಟೇಬಲ್ ಒಳಗ ನಾವ್ ಎ ಈಕ್ವಲ್ ಟು ಏನ್ ತಗೋಬೇಕು 2.5 ತಗೋಬೇಕು, ಬಿ ಈಕ್ವಲ್ ಟು 3 ತಗೋಬೇಕು. ಕ್ಲಿಯರ್ ಆತ? ಕ್ಲಿಯರ್ Yes, ಆತ? ma'am. ಎಸ್ ಮೇಡಮ್. ಇನ್ನ ಕನ್ಫ್ಯೂಷನ್? ಇಲ್ರಿ ಮೇಡಮ್. Everyone clear? Next value sign Yes, ma'am. this step clear ಆತ? Please, when I say something clear ಆತು ಏನ ಕೇಳಿದ್ರೆ ಪ್ಲೀಸ್ ರಿಪ್ಲೈ ಮಾಡಿ, ನನಗೆ ತಿಳಿಯಂಗಿಲ್ಲ. ನಿಮಗೆ ಕ್ಲಿಯರ್ ಆಗಿದೆ ಮೇಡಮ್ ಅಲ್ಲಿ ತಿಳಿಯಂಗಿಲ್ಲ. Everyone, I want reply from everyone. Cleared? ಮೇಡಮ್ ಸ್ವಲ್ಪ ಸ್ಕ್ರೀನ್ ಕೆಳಗ್ ಮಾಡ್ರಿ. ಹಾ, ಇದು ಕ್ಲಿಯರ್ ಆತೇನಂತ ಕೇಳತ್ತೀನಿ ಎಲ್ಲಾರ್ಗು. ಮೇಡಮ್ ಅಲ್ಲಿ ಸೆಕೆಂಡ್ ಸ್ಟೆಪ್ ನು 2.5 ತಗೋಬೇಕಿಲ್ರಿ, -3.375 ತಗೊಂಡಿರಲ್ರಿ. ಯಾವ್ದು ಇದು? ಸಿ ಇಂಟು ಎಫ್ ಆಫ್ ಬಿ ರೀ ಮೇಡಮ್, ಸೆಕೆಂಡ್ ಸ್ಟೆಪ್ ರೀ. ಇದು ಅಲ್ಲಿ ರೀ ಮೇಡಮ್ ಇಂಟು ಮಾಡಿರಲ್ರಿ, ಈಗ -3.3. ಎಫ್ ಆಫ್ ಸಿ ಎಫ್ ಆಫ್ ಬಿ ಅದ. ಎಫ್ ಆಫ್ ಸಿ ಎಫ್ ಆಫ್ ಬಿ ಇದ್ದಲ್ಲಿ ಯು ವ್ಯಾಲ್ಯೂಸ್ ತಗೋಬೇಕ. ಮೇಡಮ್ ಎಫ್ ಆಫ್ ಸಿ ಮತ್ತೆ ವ್ಯಾಲ್ಯೂ 2.5 ಐತಿಲ್ರಿ. Why you are confusing table?